ಜಮೀನ್ದಾರರ ಕುಟುಂಬದವ್ರು ಬಂದ್ಬಿಟ್ಟು ಈ ಲೇಔಟ್ ಅಲ್ಲಿ ನಮಗ್ ಗೊತ್ತಿಲ್ಲದೆ ಏನೇನೋ ಟ್ರಾನ್ಸಾಕ್ಷನ್ ಆಗಿದೆ, ನಾವು ದಾವೆ ಹೂಡ್ತಾ ಇದೀವಿ, ದಾವೆ ಹಾಕಿದೀವಿ ಅಂತ ಹೇಳ್ದಾಗ್ಲೇನೆ ಕೇಳ್ದಾಗ್ಲೇನೆ ಈ ವಂಶವೃಕ್ಷ, ಈ ಫ್ಯಾಮಿಲಿ ಟ್ರೀದು ಅರ್ಥ ಆಗೋದು. ನಂದು ಆರನೇ ತಲೆಮಾರು, ಆರನೇ ತಲೆಮಾರು ನಾನು ಅಂತ ಕೆಲವರು ಹೇಳೋದನ್ನ ಕೇಳಿರ್ತೀರ. ಅದು ವಿತ್ ಪ್ರೂಫ್ ಇತ್ತು ಅಂದಾಗ ಎಷ್ಟು ಪವರ್ ಇರುತ್ತೆ ಹೇಳಿ. ಇವತ್ತು ಇದ್ರ ಬಗ್ಗೆನೆ ನನ್ ಗೊತ್ತಿರಂಗೆ ನಿಮ್ ಜೊತೆ ಹಂಚ್ಕೊಂತ ಇದೀನಿ. ಮಾಹಿತಿ ಯಾವ್ದಪ್ಪ ಅಂದಾಗ ವಂಶವೃಕ್ಷ, ಫ್ಯಾಮಿಲಿ ಟ್ರೀ. ಇದು ಎಷ್ಟು ಇಂಪಾರ್ಟೆಂಟ್ ಅಂದಾಗ ನಿಮ್ಮ ಫ್ಯಾಮಿಲಿಲಿ ನೀವು ಎಷ್ಟನೇ ತಲೆಮಾರು ಈ ಪ್ರದೇಶದಲ್ಲಿ ವಾಸವಾಗಿದ್ದೀರಾ ಅನ್ನೋದನ್ನ ದೃಢೀಕರಣ ಮೂಲಕ ತೋರ್ಸದೆ ಈ ಫ್ಯಾಮಿಲಿ ಟ್ರೀ. ಈ ಫ್ಯಾಮಿಲಿ ಟ್ರೀಲಿ ರಿಜಿಸ್ಟರ್ಡ್, ಅನ್ರಿಜಿಸ್ಟರ್ಡ್ ಇದೆ. ಹೇಗಪ್ಪ ಅಂದಾಗ ಒಂದು ಅಫಿಡೇವಿಟ್ ಮೂಲಕ ನಿಮ್ಮ ಫ್ಯಾಮಿಲಿ ಟ್ರೀನ ನೀವು ದೃಢೀಕರಣ ಮಾಡೋದು, ಇನ್ನೊಂದು ತಾಲೂಕ್ ಆಫೀಸಿಂದ ರಿಜಿಸ್ಟರ್ಡ್ ಮಾಡಿಸೋದು. ಎರಡು ರೀತಿಯಿಂದ ನಿಮ್ಮ ಫ್ಯಾಮಿಲಿ ಟ್ರೀನ ನೀವು ದೃಢೀಕರಣ ಮಾಡಬಹುದು. ಇದು ಏನಕ್ಕೆ ಇವತ್ತು ಈ ಟಾಪಿಕ್ ನ ನಾನು ನಿಮ್ ಜೊತೆ ತಗೊಂಡು ಹಂಚ್ತಾ ಇದ್ದೀನಿ ಅಂದಾಗ, ಪ್ರಾಪರ್ಟಿಗಳಲ್ಲಿ ಒಂದು ಫ್ಲಾಟ್ ಆಗ್ಲಿ, ಒಂದು ಸೈಟ್ ಆಗ್ಲಿ ನೀವು ತಗೊಳ್ಳುವಾಗ ಎಷ್ಟೋ ಜನ ತಪ್ಪು ಮಾಡೋದು ಏನ್ ಗೊತ್ತಾ? ಡೆವಲಪರು ಲೇಔಟ್ ಮಾಡಿದಾನೆ, ಆ ಲೇಔಟ್ ಅಲ್ಲಿ ನಾನ್ ಸೈಟ್ ತಗೊಂಡಿದೀನಿ, ನಂದು ಏಕಾತ ಅನ್ಕೊಂಡ್ ಕೂತಿರ್ತೀರಾ. ಆದ್ರೆ ಆ ಜಮೀನ್ದಾರನಿಗೆ ಆ ಜಮೀನು ಕುಟುಂಬದಿಂದ ಬಂತ, ಸ್ವಯಾರ್ಜಿತವಾಗಿ ಖರೀದಿ ಮಾಡಿದ್ದ ಅಥವಾ ಸರ್ಕಾರದಿಂದ ಕೊಟ್ಟಿದ್ದ ಅನ್ನೋದಕ್ಕಿಂತ ಜೊತೆಗೆ, ಸಪೋಸ್ ಅದು ಕುಟುಂಬದ ಆಸ್ತಿಯಾಗಿತ್ತು ಅಂದಾಗ ಫ್ಯಾಮಿಲಿ ಮೆಂಬರ್ಗಳು ಕರೆಕ್ಟ್ ಆಗಿ ಸಿಗ್ನೇಚರ್ ಹಾಕಿಲ್ಲದೆ ಮಿಸ್ ಮ್ಯಾಚ್ ಆಗಿತ್ತು ಅಂತ ಇಟ್ಕೊಳ್ಳಿ, ಆಗ ಈ ಫ್ಯಾಮಿಲಿ ಟ್ರೀದು ಪವರ್ ಗೊತ್ತಾಗುತ್ತೆ. ಎಷ್ಟೋ ಲೇಔಟ್ಗಳಲ್ಲಿ ಎಷ್ಟೋ ಡೆವಲಪರ್ಗಳು ಈ ಜಮೀನ್ದಾರ್ಗಳ ಫ್ಯಾಮಿಲಿ ಟ್ರೀ ಡೆತ್ ಸರ್ಟಿಫಿಕೇಟ್ಗಳನ್ನ ಕರೆಕ್ಟ್ ಆಗಿ ಕೊಟ್ಟಿರಲ್ಲ. ಪ್ರಾಬ್ಲಮ್ ಬಂದಾಗ್ಲೇನೆ ಅದರ ರಿಯಾಲಿಟಿ ಗೊತ್ತಾಗೋದು. ನೀವು ಯಾವುದೇ ಒಂದು ಪ್ರಾಪರ್ಟಿನ ತಗೊಳ್ಳುವಾಗ ಈ ಫ್ಯಾಮಿಲಿ ಟ್ರೀ ಮಸ್ಟ್ ಅಂಡ್ ಶುಡ್. ಫ್ಯಾಮಿಲಿ ಟ್ರೀ ಇಲ್ಲ ಅಂದಾಗ ತುಂಬಾ ಸಮಸ್ಯೆ. ಈ ಫ್ಯಾಮಿಲಿ ಟ್ರೀನ ಒಂದು ಜಮೀನ್ದಾರು ಈ ರೀತಿ ಅಫಿಡೇವಿಟ್ ಮೂಲಕನೋ ಅಥವಾ ತಹಸೀಲ್ದಾರಿಂದ ದೃಢೀಕರಣ ಮಾಡ್ಕೊಟ್ಟಿರ್ತಾರೆ. ಇಲ್ಲ ಅಂದಾಗ ಕುಟುಂಬದಲ್ಲಿ ವಿಭಾಗ ಆಗುವಾಗ ದಾಖಲೆ ಅಂದ್ರೆ ವಿಭಾಗ ಪತ್ರದ ಮೂಲಕ ಅವರ ಕುಟುಂಬದ ಮೆಂಬರ್ಗಳು ಯಾರ್ಯಾರಿದ್ದಾರೆ, ಹೇಗೆಲ್ಲ ನಾವು ಈ ಆಸ್ತಿಗೆ ಭಾಗ ಮಾಡ್ಕೊಂಡಿದೀವಿ ಅಂತ ತಿಳಿಸಿರ್ತಾರೆ. ಅಥವಾ ಹಿರಿಯರು ವೀಲ್ ಮೂಲಕ ಅವರ ಕುಟುಂಬದ ಸದಸ್ಯರುಗಳನ್ನೆಲ್ಲ ನೋಟಿಫಿಕೇಶನ್ ಮಾಡಿರ್ತಾರೆ, ನನ್ನ ಮಕ್ಕಳಿಗೆ ಈ ರೀತಿಯಾಗಿ ಕೊಡ್ತಾ ಇದ್ದೀನಿ ಅಂತ. ಈ ರೀತಿಯಾಗಿ ಈ ಕುಟುಂಬದ ಸದಸ್ಯರುಗಳನ್ನ ನಾವು ಕಂಡುಹಿಡಿಬಹುದು. ಕಂಡುಹಿಡಿಯೋದಕ್ಕೂ ಅವರೇ ದೃಢೀಕರಣ ಮಾಡಿ ಒಂದು ಸರ್ಟಿಫಿಕೇಟ್ ಕೊಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಲ್ವರಾ? ಸೊ ಇದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನ ತಿಳ್ಕೊಳ್ಳಿ. ಪ್ರಾಪರ್ಟಿಗಳಲ್ಲಿ ನಿಮ್ಮ ಖಾತಾ, ನಿಮ್ಮ ಕಂದಾಯ, ರಿಜಿಸ್ಟರ್ ಡಾಕ್ಯುಮೆಂಟ್ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಅವಶ್ಯಕತೆ ಜಮೀನ್ದಾರರ ವಂಶವೃಕ್ಷ. ಈ ವಿಡಿಯೋಲಿ ಈ ಮಾಹಿತಿ ಏನಕ್ಕಪ್ಪ ನಾನ್ ನಿಮ್ ಜೊತೆ ಹಂಚ್ಕೊಂತ ಇದ್ದೀನಿ ಅಂದಾಗ, ಇದರಿಂದ ಎಷ್ಟೋ ಜನ ಸಫರ್ ಬಿದ್ದಿದ್ದಾರೆ, ಬೀಳ್ತಾ ಇದ್ದಾರೆ. ಸಪೋಸ್ ನೀವೇನಾದ್ರೂ ಪ್ರಾಪರ್ಟಿ ತಗೊಂಡು ನಿಮ್ ಲೀಗಲ್ ಬುಕ್ ಅಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ಈ ತರ ದಾಖಲಾತಿ ಇಲ್ಲ ಅಂದಾಗ ಈಗಲಾನ ಹುಡುಕಿ ರೆಡಿ ಮಾಡಿ ಫೈಲ್ ಅಲ್ಲಿ ಡೀಟೇಲ್ ನ ಇಟ್ಬಿಡಿ. ನಾಳೆ ದಿನ ಯಾರೇ ಬಂದು ಏನೇ ಕ್ವಶನ್ ಮಾಡಿದ್ರಿ ಅಂದಾಗ ಆಗ ಸರ್ಚ್ ಮಾಡಕ್ ಆಗಲ್ಲ, ಹುಡುಕಕ್ ಆಗಲ್ಲ. ನನಗ್ ಗೊತ್ತಿರಂಗೆ ಒಂದು ಸಣ್ಣದಾಗಿ ಇನ್ಫಾರ್ಮೇಶನ್ ನಿಮ್ ಜೊತೆ ಹಂಚ್ಕೊಂಡಿದೀನಿ. ನಿಮ್ಗೆ ವ್ಯಾಲಿಡ್ ಆಗಿ ಇರಬಹುದು ಅನ್ಕೊಂಡೆ ಈ ಮಾಹಿತಿನ ಈ ವಿಡಿಯೋ ಮೂಲಕ ನಿಮ್ ಜೊತೆ ಶೇರ್ ಮಾಡಿದೀನಿ. ಉಪಯುಕ್ತ ಆಯ್ತು ಅಂದಾಗ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೆ ಕಮೆಂಟ್ ಮಾಡಿ. ಪ್ರಾಪರ್ಟಿಗಳಲ್ಲಿ ಅವೇರ್ನೆಸ್ ನ ಒಂದೊಂದಾಗಿ ತಗೊಂತ ಇರಿ. ನಾನ್ ಗೊತ್ತಿರಂಗೆ ನಿಮ್ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.